ರೇಂಜ್ಗೆ ಬಿಲ್ಡಪ್ ಕೊಡ್ತೀಯಲ್ಲೇ. ನಾನೇನ್ ಮಾಡಿದೆ? ನೀನೇನಪ್ಪ ಮಾಡ್ತೀಯಾ? ಅಂತ ಹೇಳಿ ನಾನು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಗವರ್ನರ್ ಆಗಿದ್ದೀನಿ. ಸೊ ವೇರ್ ವಿ ಹ್ಯಾವ್ 125,000 ಪೀಪಲ್ ಅಟ್ ಒನ್ ಶೆಲ್ಟರ್ ಆ್ಯಂಡ್ ಆಲ್ ಅವರ್ ಕಮ್ಯುನಿಟಿ ಮೆಂಬರ್ಸ್. ಕನ್ನಡ ಮೂವಿ ಅಂದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಜನರಲ್ ಆಗಿ ಬ್ಯಾಂಗ್ಳೂರಲ್ಲಿ ಇದ್ರೆ ಕೂಡ ವಿ ಆಲ್ವೇಸ್ ಪ್ರಿಫರ್ ತೆಲುಗು ಮೂವೀಸ್. ಬಟ್ ಇವತ್ತು ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ, ನಿಮ್ಮ ಪ್ರೊಡ್ಯೂಸರ್ ರಾವ್, ಇಲ್ಲ ಲಲಿತಾ ರಾವ್ ಅವರು ಬಂದ್ಬಿಟ್ಟು ಕೋ ಪ್ರೊಡ್ಯೂಸರ್. ಅವ್ರು ನಾನು ಇನ್ವೈಟ್ ಮಾಡಿದ್ರು, ಬನ್ನಿ ನಮ್ಮ ಮೂವಿ ನೋಡಿ ಅಂತ ಹೇಳ್ಕೊಂಡು ಲಾಸ್ಟ್ ಟೈಮು ಹೇಳಿದ್ರು 2 days ಬ್ಯಾಕ್. ಆಗ ನಮ್ಮೊಂದು ಟೀಮ್ ಕಳಿಸಿದೆ. ಲೈಕ್ ಪ್ರತಿಯೊಬ್ರು ಸರ್ ಆಲ್ಮೋಸ್ಟ್ ಲೈಕ್ 150 to 200 ಮೆಂಬರ್ಸ್ ಬಂದಿದ್ದಾರೆ. 3 ಬೇಟ್ರಾಯ್ಪುರ ಇಂದ, ಲೈಕ್ ಡಿಫ್ರೆಂಟ್ ಪ್ಲೇಸಸ್, ಮಹಾಲಕ್ಷ್ಮಿ ಲೇಔಟ್, ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಪ್ಲೇಸಸ್ ಇಂದ ಎಲ್ಲ ಬಂದು ಹೋಗಿದ್ದಾರೆ ಸರ್. ಆಲ್ಮೋಸ್ಟ್ 200+ ಮೆಂಬರ್ಸ್ ಬಂದು ವಿಸಿಟ್ ಮಾಡಿದ್ದಾರೆ ಮೂವಿ. ಅಂಡ್ ಪ್ರತಿಯೊಬ್ರು ನನ್ಗೆ ಹೇಳ್ತಾ ಇದ್ದು ತುಂಬಾ ಚೆನ್ನಾಗಿದೆ. ಅಂಡ್ ನಾನಿವತ್ತು ಮೇ ಬಿ ಅದೇನಾದ್ರು ಸುಮ್ಮನೆ ಹೇಳ್ತಾ ಇದ್ದಾರೇನೋ ಅಂದ್ಬಿಟ್ಟು ಅದೊಂದು ಇರತ್ತಲ್ವಾ ಮೈಂಡಲ್ಲಿ, ಅದೇ ತರ ನನಗೂ ಬಂತು. ಬಟ್ ಇಲ್ಲಿ ಬಂದು ಇವತ್ತು ಕೂತಾಗ ಲೈಕ್ ಐ ಯೂಸ್ ಟು ಗೆಟ್ ಗೂಸ್ ಬಂಪ್ಸ್ ಫುಲ್. ಅವಾಗ ಆ ವೈಬ್ರೇಷನ್ ಇತ್ತಲ್ಲ, ನಿಜವಾಗ್ಲೂ ಅಮೇಸಿಂಗ್ ಸರ್. ಲೈಕ್ ಅಮ್ಮ ರೋಲ್ ಇದೆ, ಲೈಕ್ ಅಮ್ಮಂದು ಸೆಂಟಿಮೆಂಟ್ ಇದೆ, ಅಪ್ಪಂದು ಸೆಂಟಿಮೆಂಟ್ ಇದೆ ಇದರಲ್ಲಿ, ಲೈಕ್ ಮಾರಲ್ ಸ್ಟೋರಿ ಇದೆ. ಲೈಕ್ ಈಗಿನ ಟ್ರೆಂಡ್ಗೆ ಮಕ್ಕಳಿಗೆ ಪ್ರತಿ ಒಂದು ಸಲ ಹೇಳ್ತಾರೆ ಎಲ್ಲ ತರನು ಇದ್ರಲ್ಲಿ ಕವರ್ ಆಗಿದೆ. ಅಂಡ್ ಮಗಿ ಪುಸ್ತಕ ಇದೆ, ಅಮೇಸಿಂಗ್ ಸರ್. ನಿಜವಾಗಿ ನಮ್ಮೊಂದು ಲೈಫಲ್ಲಿ ಈ ತರ ಮೂವಿ ಪ್ರತಿಯೊಂದು ಮಕ್ಕಳಿಗೂ ಬೇಕು ಸರ್. ಯಾಕಂದ್ರೆ ಮೊಬೈಲ್ ಬಗ್ಗೆ ಹೇಳಿದ್ದೀರಾ, ಅಂಡ್ ಹೆಣ್ಮಕ್ಳಿಗೂ ಹೇಳಿದ್ದೀರಾ, ಅಪ್ಪ ಅಮ್ಮಂದು ರೋಲ್ ಎಷ್ಟು ಕಷ್ಟ ಪಡ್ತಾರೆ ಒಂದು ಈಸ್ಕೊಡ್ಬೇಕು ಅಂದ್ರೆ ಕೂಡ ಇಟ್ಸ್ ನಾಟ್ ಸೋ ಈಸಿ ಸರ್. ಅಂಥದ್ದು ಈ ಮೂವಿಯಲ್ಲಿ ಲೈಕ್ ಲೈವ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ನಿಜವಾಗ್ಲೂ ತುಂಬಾ ಅಮೇಸಿಂಗ್ ಸರ್. ನಿಜವಾಗ್ಲೂ ನಂಗೆ ತುಂಬಾ ಹಾರ್ಟ್ ಟಚಿಂಗ್ ಮೂವಿ ಅಂಡ್ ಥರೋಲಿ ಐ ಎಂಜಾಯ್ಡ್ ಇಟ್ ಸರ್. ಎಲ್ಲ ತರನು ಮಗಿ ಪುಸ್ತಕ ಕವರ್ ಮಾಡಿದ್ದೀರಾ. ಅಂಡ್ ಪುನೀತ್ ರಾಜ್ಕುಮಾರ್ ಬಂದ್ರು, ಅದು ಒಂದು ಸ್ಪೆಷಲ್ ಅಟ್ರಾಕ್ಷನ್ ಇತ್ತು. ಸೊ ಎವ್ರಿಥಿಂಗ್ ವಾಸ್ ಎಂಜಾಯ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. ನಿರ್ಮಾಪಕರು ಹೊಸಬರು, ಪ್ರಥಮ ಪ್ರಯತ್ನ. ನಿರ್ದೇಶಕರು ಕಾದಂಬರಿಯನ್ನು ಬರೆದು ಚಿತ್ರಕಥೆ ಸಂಭಾಷಣೆ ಎನ್ನುವುದು ಪ್ರಪ್ರಥಮವಾಗಿ ನಿರ್ದೇಶನ ಮಾಡಿದೆ, ಪ್ರಥಮ ಪ್ರಯತ್ನ ಹರಿವರಾಸನ. ಜೊತೆಗೆ ಸಂಗೀತ ಬಹಳ ಚೆನ್ನಾಗಿತ್ತಲ್ವಾ? ಸೂಪರ್. ನಿರ್ದೇಶಕರು ಸಹ ಪ್ರಥಮ ಪ್ರಯತ್ನ. ಹೊಸವರ ಜೊತೆಯಲ್ಲಿ ನನ್ನಂತ ಹಳಬರಿಗೂ ಒಂದು ಅತ್ಯುತ್ತಮವಾದ ಪಾತ್ರವನ್ನು ಕೊಟ್ಟು ನಿಮ್ಮ ಮುಂದೆ ನೋಡೋ ರೀತಿ ಮಾಡಿದ್ದಾರೆ. ಅಮೇಜಿಂಗ್. ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಇದನ್ನೆಲ್ಲ ದಯವಿಟ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡಿಗರೆಲ್ಲರೂ ನೋಡಬೇಕು. ಆ ರೀತಿ ನೀವು ನಮಗೆ ಶುಭ ಹಾರೈಸಬೇಕು ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ಸೂಪರ್. ವೆರಿ ನೈಸ್. ಮ್ಯೂಸಿಕ್ ಕಂಪೋಸ್ ಮಾಡಿರೋದು. ಬಟ್ ಇದೆಲ್ಲ ತುಂಬಾನೇ ಮಾರಲ್ ಇರೋಂಥದ್ದು. ಇದು 4 ಡೈಮೆನ್ಷನ್ ಅಲ್ಲಿ ನಡೆದಿರೋಂಥ ಕಥೆ ಇದು. ಅದಕ್ಕೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂದ್ರೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನೂ ಅದನ್ನ ಸ್ಪ್ರೆಡ್ ಮಾಡಿ. ಮತ್ತೆ ನಿಮ್ಮ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಸ್ ಅಲ್ಲಿ ಎಲ್ಲ ನೀವು ಅದನ್ನೆಲ್ಲ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲನೇ ಗುರುವಿನ ತಾಯಿ ಅಲ್ವಾ, ಈ ದಿನ ಅದು ನೆನಪು ಮಾಡುತ್ತೆ ನಮ್ಗೆ. ಮೊದಲನೇ ಗುರು ತಾಯಿ, ಎರಡನೇ ಗುರು ಮೇಷ್ಟ್ರು, ಅವ್ರ ಗುರು ಅವರು ಎರಡನೇ ಇದು. ಆದ್ರೆ ಮೂರನೇ ಗುರುನೇ ಮೊಬೈಲು. ಗೊತ್ತಿದ್ದೇ ಇರೋದೆಲ್ಲ ಹೇಳುತ್ತೆ. ಆದ್ರೆ ನಾವು ಅಡಿಕ್ಟ್ ಆಗ್ತೀವಿ. ಇದಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ಇಟ್ಕೊಳ್ಳೋದು ಅಂತ ಮಕ್ಕಳಿಗೆ ಈ ರೀತಿ ತೋರಿಸಿದ್ರೆ ಜ್ಞಾನಾರ್ಜನೆ ಆಗುತ್ತೆ. ದಯವಿಟ್ಟು ತೋರಿಸಿ, ಎಂಕರೇಜ್ ಮಾಡಿ. ನಮಸ್ಕಾರ. ಸೂಪರ್. ಮಕ್ಕಳು ಕೂಡ ಈ ಸಿನಿಮಾ ನೋಡಿದ್ರೆ ಖಂಡಿತ ಚೇಂಜ್ ಆಗ್ತಾರೆ. ಆಮೇಲೆ ನಮ್ ಕಾಲ್ಸ್ ಎಲ್ಲ ಬಂದಿದೆ, ಮೆಸೇಜ್ ಎಲ್ಲ ಬಂದಿದೆ, ನನ್ನ ಮಕ್ಕಳು ಚೇಂಜ್ ಆಗಿದ್ದಾರೆ ನಿಮ್ ಸಿನಿಮಾ ನೋಡಿ ಅಂತ ತುಂಬಾ ಜನ ನಮ್ಗೆ ಕೊಟ್ಟಿದ್ದಾರೆ ರಿವ್ಯೂಸ್. ತುಂಬಾ ಜನ ಕಾಲ್ಸ್ ಎಲ್ಲ ಮಾಡಿ ಕೂಡ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳೋದು, ಈಗಿನ ಕಾಲ ಮಕ್ಕಳು
ಸ್ವಲ್ಪ ಕಷ್ಟನೇ, ಹೇಳೋ ಮಾತು ಕೇಳಲ್ಲ. ನನ್ನ ಮಗನೂ ಇದ್ದಾನೆ, ನನ್ನ ಮಗಳು ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಎಲ್ಲ ಕೇಳಲ್ಲ. ಅದಕ್ಕೆ ಈ ಸಿನಿಮಾ ಅಂತ ತೋರಿಸಿದಾಗ ಅವ್ರು ಚೇಂಜಸ್ ಆಗ್ಬೋದು. ಓದೇ ಇರೋ ಮಕ್ಕಳು ಓದ್ಬೇಕು ಅನ್ಸ್ಬೋದು. ಕಷ್ಟ ಅನ್ನೋದು ಏನ್ ಪಡ್ತಾರೆ ತಂದೆ ತಾಯಿ ಅನ್ನೋದು ಇದ್ರಲ್ಲಿ ತೋರಿಸಿದ್ದಾರೆ. ಅದಕ್ಕೆ ನೀವು ಇದನ್ನೆಲ್ಲ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಸಿನಿಮಾ ಏನ್ ಹೇಳ್ಬೇಕು ಅಂತ ಸ್ವಲ್ಪ ರಿವ್ಯೂಸ್ ಕೊಟ್ಬಿಡಿ ಅಂತೀನಿ ನಾವು. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಸರ್. ಅಂಕಲ್ ಹೇಗೆ ಹೇಳಿಸ್ತಾರೆ ಸಿನಿಮಾ? ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸರ್. ಎಲ್ಲ ಹಿರಿಯರಿದ್ದಾರೆ ಇಲ್ಲಿ. ಈ ಸಿನಿಮಾನ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಮೊಮ್ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಎಸ್ ಖಂಡಿತ. ಜೈ ನೀವು ಫ್ರೆಂಡ್ಸಿಗೆಲ್ಲ ಹೇಳ್ತೀರಲ್ಲ? ಎಸ್